ಗಾಂಧಿ ಇವರನ್ನೆಲ್ಲ ಬಹಳ ಹೀನಾಯವಾಗಿ ಪಾಠದಲ್ಲಿ ಕೇಳಿಸ್ಕೊಡ್ತಾರೆ. ಇಬ್ಬರು ಮಹಿಳಾ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ, ಇದು ಒಂದರ ವಿಶೇಷ ಅನಿಸ್ತಾ ಇದೆ. ಜಾಗತಿಕ ಮಾಧ್ಯಮಗಳಿಗೆ ಆಪರೇಷನ್ ಸಿಂಧೂರ ವಿವರಣೆ, ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ನೇತೃತ್ವ. ಈ ಮೂಲಕ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕೂಡ ಉಪಸ್ಥಿತಿ. ಈ ಮೂಲಕ ಎರಡು ಮಹಿಳಾ ಅಧಿಕಾರಿಗಳ ಮೂಲಕ ಈ ಪತ್ರಿಕಾಗೋಷ್ಠಿ ನಡೆಸಿ ಒಂದು ಹೊಸ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ ವಿಶ್ವದ ರಾಷ್ಟ್ರಗಳಿಗೆ. ನೋಡಿ ವೀಕ್ಷಕರೇ, ಇಡೀ ಪ್ರಪಂಚದಾದ್ಯಂತ 192 ಬೇರೆ ಬೇರೆ ದೇಶಗಳಿದೆ. ಎಲ್ಲಾ ದೇಶಗಳ ರಾಯಭಾರ ಕಚೇರಿಗಳು ಎಲ್ಲಾ ರಾಷ್ಟ್ರಗಳಲ್ಲಿ ಇರುತ್ತೆ. ಈಗ ನಮ್ಮ ಭಾರತ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಎಲ್ಲಾ ರಾಷ್ಟ್ರಗಳ ರಾಯಭಾರ ಕಚೇರಿಗಳಿರುತ್ತೆ. ಅದರಲ್ಲಿ ಮೊನ್ನೆ ಪಾಕಿಸ್ತಾನವನ್ನ ಬಂದ್ ಕರೋ ಚಲೆ ಜಾವ್ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ವಿದೇಶದಲ್ಲೆಲ್ಲ ಲಂಡನ್ ಎಲ್ಲ ಒಂದ್ ಕಡೆ ಆ ಪಾಕಿಸ್ತಾನಿ ಹೈಕಮಿಷನರ್ ಇದ್ದವ ಯಾವ ತರ ಬಿಹೇವ್ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಿರಬಹುದು. ಅಭಿನಂದನ್ ಅವರ ಫೋಟೋ ಇಟ್ಕೊಂಡು ಯಾವ ತರ ಬಿಹೇವ್ ಮಾಡ್ತಾ ಇದ್ದ ಅಂತೇಳಿ. ಅಂದ್ರೆ ಅನ್ಎಜುಕೇಟೆಡ್ಗಳನ್ನ ಏನು ಅಡ್ವಾನ್ಸ್ಡ್ ಶಿಕ್ಷಣ ಕೊಡದೆ ಆ ಮೂಲೆ ಮೂಲೆಯಲ್ಲಿ ಕೂತಂತ ಮುಲ್ಲಾಗಳನ್ನೆಲ್ಲ ಅಲ್ಲಿ ಕಳಿಸಿದ್ರೆ ಹಂಗೆ ಆಗೋದು. 1960 ತನಕ ಪಾಕಿಸ್ತಾನ ಸ್ವಲ್ಪ ಸರಿ ಇತ್ರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ. ಯಾವಾಗ ಜಿಯಾವುಲ್ ಹಕ್ ಬಂದು ಕೂತ್ಕೊಂಡ, ಅವನ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಈ IAS IPS ತರದವರನ್ನ ಬದಿಗಿಟ್ಟು ಹಳ್ಳಿ ಪ್ರದೇಶಗಳಲ್ಲಿರುವಂತಹ ಮುಲ್ಲಾಗಳನ್ನು ತಂದು ಕೂರಿಸ್ಬಿಟ್ಟ. ಅಲ್ಲಿಂದ ಅಧಪತನ ಶುರುವಾಯಿತು. ಇದೇ ಭಾರತ, ಇದೇ ಪಾಕಿಸ್ತಾನ ಒಂದೇ ದಿನ ಹುಟ್ಟಿದಂತ ಎರಡು ರಾಷ್ಟ್ರಗಳು ನೂತನವಾಗಿ, ಅಂದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿ. ಭಾರತ ದೇಶಕ್ಕೆ ದೊಡ್ಡ ಇತಿಹಾಸ ಇದೆ, ಅದು ಬೇರೆ ವಿಚಾರ. ಇವತ್ತು ಪಾಕಿಸ್ತಾನ ಎಲ್ಲಿದೆ? ಭಯೋತ್ಪಾದಕರು, ಕತ್ತೆಗಳು ಮತ್ತು ಭಿಕ್ಷುಕರನ್ನು ಉತ್ಪಾದಿಸುವ ರಾಷ್ಟ್ರ. ಭಾರತ ಎಲ್ಲಿದೆ? ನಾಲೆಜ್ ಎಕ್ಸ್ಪೋರ್ಟ್, ಮೂರನೇ ದೊಡ್ಡ ಆರ್ಥಿಕತೆಯತ್ತ ದಾಪುಗಾಲು, ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಅತಿ ದೊಡ್ಡ ಮಾರ್ಕೆಟ್. ನಮ್ಮ ನಿರ್ಧಾರಗಳು ಕೂಡ ವಿಶ್ವದ ಮೇಲೆ ಪ್ರಭಾವ ಬೀರುವಂತಹ ರೀತಿ. ನೋಡಿ, ನಿನ್ನೆ ರಾತ್ರಿ 1:44ಕ್ಕೆ ಅಟ್ಯಾಕ್ ಆಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಸೂರ್ಯೋದಯವಾಯಿತು. ಅಷ್ಟು ಪ್ರಖರ ಬೆಳಕಿನ ಮಿಸೈಲ್. ತೀರೋದ್ರಲ್ಲ, ಅವ್ರ ಸಿಂಧೂರ ಅಳಿಸೋತಲ್ಲ, ಅದ್ರ ಬಗ್ಗೆ ಚಿಂತೆ ಅವ್ರಿಗಿಲ್ಲ. ಅವರಿಗೆ ಬರೀ ರಾಜಕಾರಣ, ಮುಸಲ್ಮಾನರು ಓಟು ಇದರಲ್ಲೇ ಇದ್ದಾರೆ, ಇನ್ನೂ ಅವರಿದ್ದಾರೆ. ಅದರಿಂದ ಹೊರಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಒಂದಂತೂ ಸತ್ಯ, ತಕ್ಷಣ ಅವರಿಗೆ ದೇಶದ ಜನರ ಪ್ರತಿಭಟನೆ ಗುರುತಿಸಿ ಅದನ್ನು ಅಳಿಸಿದ್ದಾರೆ. ಇದನ್ನು ಗಮನಿಸಬೇಕು ಕಾಂಗ್ರೆಸ್ನವರು. ಈ ರೀತಿ ಯುದ್ಧದ ಸಂದರ್ಭದಲ್ಲಿ, ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಅವ್ರು ಈ ರೀತಿ ರಾಜಕಾರಣ ಮಾಡೋದು ಒಳ್ಳೇದಲ್ಲ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ದಾಳಿ ಮುಖಾಂತರ ಈ ಭಾರತೀಯರು 26 ಜನ ಏನು ಮೃತಪಟ್ಟಿದ್ರಲ್ಲ ಸರ್, ಅವರ ಆತ್ಮಕ್ಕೆ ಎಲ್ಲೋ ಒಂದ್ ಕಡೆ ಶಾಂತಿ ಸಿಗೋ ನಿಟ್ಟಿನಲ್ಲಿ ಆಯ್ತು ಅನ್ಸುತ್ತಲ್ಲ? ಕೇವಲ ಅವರು 24 ಜನ ಯಾರು ತೀರೋಗಿದ್ದಾರೆ, ಅವರು ಒಂಥರ ಬಲಿದಾನ ಮಾಡಿದವರು, ಅವರ ಆತ್ಮಕ್ಕೂ ಶಾಂತಿ ಸಿಗತ್ತೆ. ಯಾರು ಸ್ವರ್ಗದಲ್ಲಿ ಈ ದೇಶ ಒಂದಾಗಬೇಕು, ಹಿಂದೂಸ್ತಾನ ಅಖಂಡ ಭಾರತ ಆಗಬೇಕು ಅನ್ನೋಂಥ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೋರಾಟ ಮಾಡಿ ಪ್ರಾಣ ಬಿಟ್ರಲ್ಲ, ಆ ಸ್ವಾತಂತ್ರ್ಯ ಯೋಧರು ಕೂಡ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ. ಇದಿಷ್ಟು ಮಾಜಿ DCM ಆಗಿರುವಂತಹ ಈಶ್ವರಪ್ಪನವರ ಮಾತು. ಕೇವಲ ಹುತಾತ್ಮರ ಏನು 26 ಜನ ಸಾವನ್ನಪ್ಪಿದ್ರು, ಅವ್ರಿಗೆ ಮಾತ್ರ ಇದು ಸಂತೋಷ ತರದ್ದು ಅಂತ ವಿಷಯ ಅಲ್ಲ. ಅದರ ಜೊತೆಗೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರಿಗೂ ಸಹ ಇದೊಂದು ಸಂತೋಷದ ವಿಚಾರ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಹಳ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಈ ಕಾಂಗ್ರೆಸ್ನ ಟ್ವೀಟ್ ಇದೆಯಲ್ಲ, ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅಂತ ಹೇಳಿ. ಇಲ್ಲಿ ಒಬ್ರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ, ನವನೀತ್ ಗೌಡ್ರು ಅಂತೇಳಿ, ಬಹಳ ಚೆನ್ನಾಗಿದೆ. ಬಾಂಬ್ ಹಾಕಿದ್ದು ಉಗ್ರರ ಅಡಗುತಾಣದ ಮೇಲೆ ಸುಟ್ಟ ವಾಸನೆ ಬರ್ತಾ ಇದ್ದು KPCC ಕಚೇರಿಯಲ್ಲಿ. ಬರ್ನಲ್ ಕೊಡ್ರು.
ಕರೆಕ್ಟ್ ಅಲ್ವಾ? ಡಿಜಿ ಇವರನ್ನೆಲ್ಲ ಬಹಳ ಹೀನಾಯವಾಗಿ ಪಾಠದಲ್ಲಿ ಕಲಿಸ್ಕೊಡ್ತಾರೆ. ಇಬ್ಬರು ಮಹಿಳಾ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ, ಇದು ಒಂದರ ವಿಶೇಷ ಅನಿಸ್ತಾ ಇದೆ. ಜಾಗತಿಕ ಮಾಧ್ಯಮಗಳಿಗೆ ಆಪರೇಷನ್ ಸಿಂಧೂರ ವಿವರಣೆ, ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ನೇತೃತ್ವ. ಈ ಮೂಲಕ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕೂಡ ಉಪಸ್ಥಿತಿ. ಈ ಮೂಲಕ ಎರಡು ಮಹಿಳಾ ಅಧಿಕಾರಿಗಳ ಮೂಲಕ ಈ ಪತ್ರಿಕಾಗೋಷ್ಠಿ ನಡೆಸಿ ಒಂದು ಹೊಸ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ ವಿಶ್ವದ ರಾಷ್ಟ್ರಗಳಿಗೆ. ನೋಡಿ ವೀಕ್ಷಕರೇ, ಇಡೀ ಪ್ರಪಂಚದಾದ್ಯಂತ 192 ಬೇರೆ ಬೇರೆ ದೇಶಗಳಿದೆ. ಎಲ್ಲಾ ದೇಶಗಳ ರಾಯಭಾರ ಕಚೇರಿಗಳು ಎಲ್ಲಾ ರಾಷ್ಟ್ರಗಳಲ್ಲಿ ಇರುತ್ತೆ. ಈಗ ನಮ್ಮ ಭಾರತ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ಎಲ್ಲಾ ರಾಷ್ಟ್ರಗಳ ರಾಯಭಾರ ಕಚೇರಿಗಳಿರುತ್ತೆ. ಅದರಲ್ಲಿ ಮೊನ್ನೆ ಪಾಕಿಸ್ತಾನವನ್ನ ಬಂದ್ ಕರೋ ಚಲೆ ಜಾವ್ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ವಿದೇಶದಲ್ಲಿ ಲಂಡನ್ ಎಲ್ಲ ಒಂದ್ ಕಡೆ ಆ ಪಾಕಿಸ್ತಾನಿ ಹೈಕಮಿಷನರ್ ಇದ್ದವ ಯಾವ ತರ ಬಿಹೇವ್ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಿರಬಹುದು. ಅಭಿನಂದನ್ ಅವರ ಫೋಟೋ ಇಟ್ಕೊಂಡು ಯಾವ ತರ ಬಿಹೇವ್ ಮಾಡ್ತಾ ಇದ್ದ ಅಂತೇಳಿ. ಅಂದ್ರೆ ಅನ್ಎಜುಕೇಟೆಡ್ಗಳನ್ನ ಏನು ಅಡ್ವಾನ್ಸ್ಡ್ ಶಿಕ್ಷಣ ಕೊಡದೆ ಆ ಮೂಲೆ ಮೂಲೆಯಲ್ಲಿ ಕೂತಂತ ಮುಲ್ಲಾಗಳನ್ನೆಲ್ಲ ಅಲ್ಲಿ ಕಳಿಸಿದ್ರೆ ಹಂಗೆ ಆಗೋದು. 1960 ತನಕ ಪಾಕಿಸ್ತಾನ ಸ್ವಲ್ಪ ಸರಿ ಇತ್ರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ. ಯಾವಾಗ ಜಿಯಾವುಲ್ ಹಕ್ ಬಂದು ಕೂತ್ಕೊಂಡ, ಅವನ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಈ IAS IPS ತರದವರನ್ನ ಬದಿಗಿಟ್ಟು ಹಳ್ಳಿ ಪ್ರದೇಶಗಳಲ್ಲಿರುವಂತಹ ಮುಲ್ಲಾಗಳನ್ನು ತಂದು ಕೂರಿಸ್ಬಿಟ್ಟ. ಅಲ್ಲಿಂದ ಅಧಪತನ ಶುರುವಾಯಿತು. ಇದೇ ಭಾರತ, ಇದೇ ಪಾಕಿಸ್ತಾನ ಒಂದೇ ದಿನ ಹುಟ್ಟಿದಂತ ಎರಡು ರಾಷ್ಟ್ರಗಳು ನೂತನವಾಗಿ, ಅಂದ್ರೆ ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿ. ಭಾರತ ದೇಶಕ್ಕೆ ದೊಡ್ಡ ಇತಿಹಾಸ ಇದೆ, ಅದು ಬೇರೆ ವಿಚಾರ. ಇವತ್ತು ಪಾಕಿಸ್ತಾನ ಎಲ್ಲಿದೆ? ಭಯೋತ್ಪಾದಕರು, ಕತ್ತೆಗಳು ಮತ್ತು ಭಿಕ್ಷುಕರನ್ನು ಉತ್ಪಾದಿಸುವ ರಾಷ್ಟ್ರ. ಭಾರತ ಎಲ್ಲಿದೆ? ನಾಲೆಜ್ ಎಕ್ಸ್ಪೋರ್ಟ್, ಮೂರನೇ ದೊಡ್ಡ ಆರ್ಥಿಕತೆಯತ್ತ ದಾಪುಗಾಲು, ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಅತಿ ದೊಡ್ಡ ಮಾರ್ಕೆಟ್. ನಮ್ಮ ನಿರ್ಧಾರಗಳು ಕೂಡ ವಿಶ್ವದ ಮೇಲೆ ಪ್ರಭಾವ ಬೀರುವಂತಹ ರೀತಿ. ನೋಡಿ, ನಿನ್ನೆ ರಾತ್ರಿ 1:44ಕ್ಕೆ ಅಟ್ಯಾಕ್ ಆಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಸೂರ್ಯೋದಯವಾಯಿತು. ಅಷ್ಟು ಪ್ರಖರ ಬೆಳಕಿನ ಮಿಸೈಲ್. ತೀರೋದ್ರಲ್ಲ, ಅವ್ರು ಸಿಂಧೂರ ಅಳಿಸೋತಲ್ಲ, ಅದ್ರ ಬಗ್ಗೆ ಚಿಂತೆ ಅವ್ರಿಗಿಲ್ಲ. ಅವರಿಗೆ ಬರೀ ರಾಜಕಾರಣ, ಮುಸಲ್ಮಾನರು ಓಟು ಇದರಲ್ಲೇ ಇದ್ದಾರೆ, ಇನ್ನೂ ಅವರಿದ್ದಾರೆ. ಅದರಿಂದ ಹೊರಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಒಂದಂತೂ ಸತ್ಯ, ತಕ್ಷಣ ಅವರಿಗೆ ದೇಶ